ರಾಜಲಕ್ಷ್ಮಿ, ಆಟೋ ಸಿಕ್ಕ ತಕ್ಷಣ ಮೊದಲು ಹಾಸ್ಪಿಟಲಿಗೆ ಹೋಗೋಣ, ಆಮೇಲೆ ಮನೆಗೆ ಹೋಗೋಣ. ಬೇಡ ಆದ್ಯ, ಮೊದಲು ಮನೆಗೆ ಹೋಗೋಣ. ಪಾಪ ಅಮ್ಮ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ಆಟೋ ಯಾವುದು ಬರ್ತಿಲ್ವಲ್ಲ, ಅದರಲ್ಲೂ ಮನೆಗೆ ಇನ್ನೊಂದು ಅರ್ಧ ಗಂಟೆಲಿ ಹೋಗ್ಬೇಕು. ಇವಾಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಇದೆಲ್ಲ ನನ್ನಿಂದಾನೆ ನಿಮ್ಮೆಲ್ರಿಗೂ ಟೆನ್ಷನ್ ಆಗೋ ಹಾಗಾಯ್ತು. ಅಷ್ಟಕ್ಕೂ ನಾನೇ ಇಲ್ಲದೆ ಹೋಗಿದ್ದಿದ್ರೆ ನಿಮ್ಗೆ ಕಷ್ಟನೇ ಇರ್ತಿರ್ಲಿಲ್ಲ ಅಲ್ವಾ? ತಲೆ ಕೆಟ್ಟೊಳಗೆ ಮಾತಾಡ್ಬೇಡ ರಾಜಲಕ್ಷ್ಮಿ. ಕಷ್ಟ ಯಾರಿಗ್ ಬರಲ್ಲ? ಕಷ್ಟ ಬಂದಾಗ್ಲೇ ತಾನೆ ನಾವ್ ಧೈರ್ಯವಾಗಿರಕ್ಕಾಗೋದು. ಸೀನು, ಏನೋ ಒಂದ್ ಮಾಡು, ನಾವ್ ಬೇಗ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ನಿಮ್ ಮಾವನ ಹತ್ರ ಸಿಕ್ಕಾಕೋತೀವಿ. ಅಕ್ಕ, ನಿಂಗೆ ಪ್ರಮೀಳಾ ಅವ್ರ ಬಗ್ಗೆ ಗೊತ್ತಲ್ವಾ? ನೀನ್ ಯಾಕೆ ರಾಜಲಕ್ಷ್ಮಿನ್ ಕಾಲೇಜಿಗೆ ಕಳಿಸ್ದೆ? ಅಯ್ಯೋ, ಕಾಲೇಜ್ಗೆ ಹೋಗಿರೋ ರಾಜಿ ಬೇಗ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಪ್ರಮೀಳಾ ಅವರು ಅವಳಿಗಿಂತ ಮುಂಚೆ ಬಂದ್ಬಿಟ್ಟಿದ್ದಾರೆ. ಸೊಸೆನ ಮನೇಲಿ ಕೋಳಿ ಮರಿ ಹಾಕಿ ಬಚ್ಚಿಟ್ಟಿದ್ದಾರೆ ಅನ್ಕೊಂಡಿದಾರೇನೋ. ಕಾಲೇಜ್ಗೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಏನಾಗುತ್ತೋ ಏನೋ. ಅಯ್ಯೋ, ನೀನ್ ಜೋರಾಗಿ ಮಾತಾಡ್ಬೇಡ. ಅವ್ರ ಕಿವಿಗೆ ಏನಾದ್ರೂ ಬಿದ್ರೆ ಇನ್ನೂ ಪೂಜೆ ಮಾಡಿಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಬೇಡ ಅಂದ್ರು ಕಾಲೇಜಿಗೆ ಕಳಿಸಿದ್ರೆ ಯಾರು ಸುಮ್ನಿರ್ತಾರೆ ಜಾನಕಿ? ಏನೇ ಆದ್ರೂ ನೀನು ರಾಜಾರಾಮ್ ಗೊತ್ತಿಲ್ದೇನೆ ಕಾಲೇಜಿಗೆ ಕಳಿಸಿರೋದು ತುಂಬಾ ತಪ್ಪು. ಅಮ್ಮ, ಅತ್ತಿಗೆಗಿದೇನು ಹೊಸದಲ್ವಲ್ಲ. ಆ ಆದ್ಯದಿಂದ ಅಣ್ಣನ್ಗೆ ಎಷ್ಟೋ ಸಲ ಕೋಪ ಬರೋ ಹಾಗೆ ಮಾಡಿತಾಳೆ. ಅಣ್ಣ ಬೈಯೋದು ಅತ್ತಿಗೆ ಕೇಳಿಸ್ಕೊಳ್ಳೋದು ಮಾಮೂಲಿ ಅಲ್ವಾ? ಅದೆಲ್ಲ ಪದ್ಮ, ರಾಜಿ ತಲೆ ಸುತ್ತಿ ಬಿದ್ದೋಗಿದ್ದಾಳಂತೆ. ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ಲು. ತಲೆ ತಿರುಗಿ ಬಿದ್ದು ಹೋಗೋದು ಅಂದ್ರೆ ಏನು? ತಲೆ ಸುತ್ತ ಬಿದ್ದೋದ್ಲಾ? ಹೇಳಿ ಅಕ್ಕ, ಇಷ್ಟಕ್ಕೂ ಟೈಮಿಗೆ ಬರ್ತಾಳೋ ಇಲ್ವೋ? ಅವ್ರ ಸೊಸೆ ನಿಷ್ಠೆಯಿಂದ ಇದ್ದಾಳೋ ಇಲ್ವೋ ಅಂತ 100 ಸಲ ಫೋನ್ ಮಾಡಿದ್ರು. ಫೋನಿಗೆ ಸಿಗ್ಲಿಲ್ಲ ಅಂತ ಅವ್ರ ಮನೆಗೆ ಬಂದ್ಬಿಟ್ಟಿದ್ದಾರೆ. ಇವಾಗ ಅವಳ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಈ ಸಂಬಂಧ ಬೇಡ ಅಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಮೆಲ್ಲಿಗೆ. ಆಗ ರಾಜಾರಾಮ್ ಪರಿಸ್ಥಿತಿ ಏನಾಗುತ್ತೋ ಯೋಚನೆ ಮಾಡಿದ್ಯಾ? ಹಾಗೇನೂ ಆಗೋದಿಲ್ಲ ಅತ್ತೆ. ರಾಜಿ ಮನೆಗೆ ಬೇಗ ಬಂದ್ಬಿಡ್ತಾಳೆ. ಅದೇನೋ ಪ್ರಮೀಳಾಗೆ ವಿಷಯ ಗೊತ್ತಾಗೋಕ್ಕೂ ಮುಂಚೆ ಅವಳ ಮನೇಲಿ ಇರ್ಬೇಕು. ಏನಪ್ಪ ರೋಡಲ್ಲಿ ಹೀಗೆ ನಿಂತಿದ್ಯಾ? ಅರ್ಧ ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಿದೀವಿ, ಒಂದು ಆಟೋನೇ ಬರ್ತಾ ಇಲ್ಲ. ಆಟೋ ಡ್ರೈವರ್ಗೆ ಯಾರೋ ಹೊಡೆದಿದ್ದಾರಂತಪ್ಪ, ಅದಕ್ಕೆ ಆಟೋದವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆಟೋ ಬರಲ್ಲ ಇವತ್ತು. ಹೌದಾ? ಇವಾಗ ಏನ್ ಮಾಡೋದು? ಅಣ್ಣ, ಒಂದು ಸಹಾಯ ಮಾಡ್ತೀರಾ? ಏನು ಹೇಳಪ್ಪ? ನಿಮ್ ಸೈಕಲ್ ಕೊಡಕ್ಕಾಗತ್ತಾ? ನನ್ನ ತಂಗಿ ರಾಜಲಕ್ಷ್ಮಿನ ಸ್ವಲ್ಪ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅಷ್ಟೇನಾ? ಆಯ್ತು, ತಗೊಳಪ್ಪ. ಥ್ಯಾಂಕ್ಸ್ ಅಣ್ಣ. ತಗೊಳಪ್ಪ. ಬೇಗ ಬನ್ನಿ. ಸರಿ ಬಿಡಿ, ಅವಳು ಬರೋದಕ್ಕೆ ಲೇಟ್ ಆಗುತ್ತೆ ಅನ್ಸುತ್ತೆ. ನನಗೆ ತುಂಬ ಕೆಲಸ ಇದೆ, ನಾನು ಹೋಗ್ಬೇಕು. ಇಷ್ಟು ದೂರ ಬಂದ್ಮೇಲೆ ಹುಡುಗಿ ನೋಡದೆ ಹೋದ್ರೆ ಚೆನ್ನಾಗಿರತ್ತಾ? ರೆಡಿ ಆಗೋದು ಎಷ್ಟೊತ್ತು? ಈಗಾಗ್ಲೇ ತುಂಬಾ ಸಮಯ ತಗೊಂಡಿದ್ದಾಳೆ, ಬಂದ್ಬಿಡ್ತಾಳೆ.
ಪದ್ಮ ಇವ್ರಿಗೇನು ತುಂಬಾ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ? ಸುಮ್ಮನೆ ಅವ್ರನ್ನ ತಡೆದು ಯಾಕೆ ತೊಂದರೆ ಕೊಡಬೇಕು? ಅಯ್ಯೋ ಪರವಾಗಿಲ್ಲ ಅದಕ್ಕೆ. ನಾನು ಯಾರಿಗೋಸ್ಕರ ಕಾಯ್ತಾ ಇದ್ದೀನಿ? ನನ್ನ ಸೊಸೆಗೋಸ್ಕರ ಅಲ್ವಾ? ನಮ್ಮ ರಾಜಲಕ್ಷ್ಮಿ ಅಂದ್ರೆ ಪ್ರಮೀಳಗೆ ಎಷ್ಟು ಪ್ರೀತಿನೋ. ನಿಮ್ಮಂತ ಅತ್ತೆ ಸಿಗೋದು ನನ್ನ ಮೊಮ್ಮಗಳ ಅದೃಷ್ಟ. ಪಾಪ ಬೀಗರಿಗೆ ಇವತ್ತು ಸೊಸೆನ್ ನೋಡೋ ಅದೃಷ್ಟ ಇಲ್ಲ ಅಂತ ಕಾಣತ್ತೆ. ಇದೇನದ್ಕೆ ಹೀಗೆ ಹೇಳ್ತಿದ್ದೀರಾ? ಉಪವಾಸ ಇದ್ದಿದ್ದಕ್ಕೆ ರಾಜಲಕ್ಷ್ಮಿ ರೆಡಿ ಆಗೋದಕ್ಕೆ ಲೇಟ್ ಆಯ್ತೇನೋ. ಇರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಬರ್ತೀನಿರು. ಒಂದ್ ನಿಮಿಷ ಇರಿ. ಅದಕ್ಕೆ ನನ್ನ ಸೊಸೆನ ನೋಡೋದಕ್ಕೆ ನನ್ಗೇನ್ ಅಭ್ಯಂತರ ಇದೆ? ನನ್ನ ಸೊಸೆ ನಾಚಿಕೆ ಪಡ್ತಿದ್ದಾಳೆ ಅನ್ಸುತ್ತೆ. ನಾನೇ ಹೋಗಿ ನೋಡ್ತೀನಿ. ಏನಾಯ್ತಮ್ಮ? ಅದೇ ಅಣ್ಣ, ಲೇಟ್ ಆಗ್ತಾ ಇದೆ. ನನಗೂ ಮನೇಲಿ ತುಂಬಾ ಕೆಲಸ ಇದೆ. ರಾಜಲಕ್ಷ್ಮಿ ಇನ್ನೂ ಬರಲಿಲ್ಲ. ಒಳಗಡೆ ರೆಡಿ ಆಗ್ತಿದ್ದಾಳೆ ಅನ್ಸುತ್ತೆ. ನಾನೇ ಹೋಗಿ ನೋಡ್ತೀನಿ. ಅಲ್ಲೇ ಅವಳನ್ನ ಮಾತಾಡ್ಸ್ಕೊಂಡು ಹೊರಟ್ಬಿಡ್ತೀನಿ. ಅದು ಹಾಗಲ್ಲಮ್ಮ. ಅವಳಿಗೆ ಅತ್ತೆ ಆಗ್ತಿರೋರು ನೀವು. ಅವಳು ನೋಡೋದಕ್ಕೆ ನೀವು ಹೋಗೋದು ಅಂದ್ರೆ? ಅಯ್ಯೋ ಅದೇನಣ್ಣ, ನನ್ನ ಮನೆ ಸೊಸೆ ಅಂದ್ರೆ ನನ್ನ ಮಗಳ ತರ ಅಲ್ವಾ? ನಾನೇ ಹೋಗಿ ಮಾತಾಡ್ಸಿದ್ರೆ ತಪ್ಪೇನಿದೆ ಹೇಳಿ? ಹಾಗೆ ಮಾಡಿ. ಅದಕ್ಕೆ ರೂಮಲ್ಲಿ ಮಂಚ ಸಾಮಾನು ಬಿಟ್ಟರೆ ಇನ್ಯಾರೂ ಇಲ್ಲ. ಇವಾಗ ಪ್ರಮೀಳಾ ಅವ್ರು ಹೋದ್ರು ಅಂದರೆ ಅದನ್ನೆಲ್ಲ ನೋಡಿ ಶಾಕ್ ಆಗ್ತಾರೇನೋ. ಆ ಕೋಪದಲ್ಲಿ ಅದನ್ನೆಲ್ಲ ಬಿಸಾಕ್ಬಿಡ್ತಾರೋ ಏನೋ. ಅದಕ್ಕೆ ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಂತ ನೋಡಬೇಕು ಪಾರ್ವತಿ. ನಡಿ ನೋಡೋಣ. ರಾಜಲಕ್ಷ್ಮಿ,
ನಿನ್ನ ನೋಡ್ಬೇಕು ಅನ್ಕೊಂಡೆ ನೋಡ್ದೆ, ನನ್ ಕೈಯಾರೆ ಬಂಗಾರದ ಸರ ಹಾಕ್ಬೇಕು ಅನ್ಕೊಂಡೆ ಹಾಕ್ದೆ. ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನಾನು ಬರ್ತೀನಿ. ಏನಾಯ್ತು? ಎಲ್ಲಿ ತೋರ್ಸು. ಈ ಗಾಯ ಏನಮ್ಮ? ರಾಜಲಕ್ಷ್ಮಿ, ಏನಾಯ್ತಮ್ಮ? ಹೇಗಮ್ಮ ಆಯ್ತು ಈ ಗಾಯ? ಯಾಕೆ ಭಯ ಪಡ್ತಿದೀಯ? ನೀನು ರಾಜಾರಾಮ್ ಮಗಳು. ತಪ್ಪು ಮಾಡಿದ್ರೆ ಭಯ ಪಡಬೇಕು. ನೀನೇನಾದ್ರೂ ತಪ್ಪು ಮಾಡಿದೀಯಾ? ಅದಕ್ಕೆ ನಿಮ್ಮ ಅತ್ತೆಯವರು ಬಂದರೂ ಕೂಡ ನೀನು ಕೆಳಗೆ ಬರಲಿಲ್ಲ ಅಲ್ವಾ? ಅದು ಅಪ್ಪ ಏನ್ ನಡೀತು ಅಂದ್ರೆ, ರಾಜಲಕ್ಷ್ಮಿ ಯಾಕೆ ಭಯ ಪಡ್ತಿದ್ಯಾ? ಈಗಷ್ಟೇ ವಾಶ್ರೂಮ್ ಅಲ್ಲಿ ಕಾಲ್ ಜಾರ್ ಬಿದ್ದೋದೆ ತಾನೆ, ಅದನ್ನೇ ಹೇಳು. ಹೇಳಕ್ಕ, ಅದೇ ಹೇಳು. ನೀನ್ ಪಕ್ಕದಲ್ಲೇ ಇದ್ದೆ ಅಲ್ವಾ? ಅಷ್ಟು ನೋಡ್ಕೊಳಕ್ಕಾಗ್ಲಿಲ್ವಾ? ಪದ್ಮ, ಹೋಗಿ ಆಯಿಂಟ್ಮೆಂಟ್ ತಗೊಂಬ. ಸ್ವಲ್ಪ ಹುಷಾರಾಗಿರೋದಲ್ವೇನಮ್ಮ? ಏನಿದು ರಾಜಲಕ್ಷ್ಮಿ, ನೀನಿನ್ನೂ ಚಿಕ್ಕ ಹುಡುಗಿ ಅಲ್ಲ. ಏನೇ ಕೆಲಸ ಮಾಡಿದ್ರೂ ಹುಷಾರಾಗಿ ಮಾಡಬೇಕು. ಮನುಷ್ಯ ಜಾರ್ ಬಿದ್ರೆ ಗಾಯ ಮಾತ್ರ ಆಗುತ್ತೆ. ಏನಾದ್ರೂ ಜೀವನದಲ್ಲಿ ಜಾರ್ ಬಿದ್ರೆ ಜೀವನನೇ ನಾಶ ಆಗಿ ಹೋಗ್ಬಿಡುತ್ತೆ. ಹುಷಾರಾಗಿರಮ್ಮ. ಅಯ್ಯಯ್ಯೋ ಭಗವಂತ, ಪೂಜೆಲಿ ಏನು ಅಪಶಕನ ಆಯ್ತೋ ಏನೋ, ನನ್ನ ಸೊಸೆ ಕೈಗೆ ಗಾಯ ಆಗಿದೆ. ಪದ್ಮ, ನನ್ನ ಸೊಸೆನ ಹುಷಾರಾಗಿ ನೋಡ್ಕೋ. ನಾನು ಇವಳನ್ನ ಹುಷಾರಾಗೆ ನೋಡ್ಕೋತಾ ಇದ್ದೀನಿ. ಆದ್ರೆ ಕೆಲವು ದರಿದ್ರ ಕಣ್ಗಳೇ ಪದೇ ಪದೇ ಆದ್ಯ ಮಾತಾಡು. ಸೀನು, ನೀನಾದ್ರೂ ಹೇಳು ಸೀನು, ಸೀಟ್ ಸಿಕ್ಕತ್ತಲ್ವೇನೋ?
ಅಯ್ಯೋ, ಯಾಕೆ ಯಾರು ಮಾತಾಡ್ತಿಲ್ಲ? ನಾನು ಗೋಲ್ ಮಾಡಕ್ಕಾಗ್ಲಿಲ್ಲ ಅಮ್ಮ. ಸುಸ್ತಾಗಿ ಬಿದ್ದು ಹೋದೆ. ಟೈಮ್ ಆಗೋಯ್ತು ಅಂತ ಕೋಚ್ ಹೇಳಿದ್ರು ಅಮ್ಮ. ನನ್ನ ಟೈಮ್ ಕೂಡ ಸರಿ ಇಲ್ಲ, ಅದಕ್ಕೆ ನನಗೆ ಸರಿಯಾಗಿ ಆಡಕ್ಕೂ ಆಗ್ಲಿಲ್ಲ. ಇನ್ನು ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಮ್ಮ. ನನ್ನ ಆಸೆ ಇನ್ಯಾವತ್ತೂ ಈಡೇರಲ್ಲ. ಅಬ್ಬಬ್ಬಬ್ಬಾ, ಎಣ್ಣೆ ಅಭ್ಯಾಸ ಇರೋನ್ಗೆ ಅದು ಒಳ ಹೋಗೋವರೆಗೂ ಏನು ತೋಚಲ್ಲ. ₹1 ಇಲ್ಲ ಕೈಯಲ್ಲಿ. ಪದ್ಮಾವತನೇ ಕೇಳಬೇಕು. ಪದ್ಮ, ಹುಷಾರು ಹುಷಾರು ಹುಷಾರು. ಏನ್ರಿ? ಅದು ನೀನ್ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕಣೆ. ನಾನ್ ಚೆನ್ನಾಗಿರೋದಕ್ಕೆ ಕಾವೇರಿ ನದಿಯಲ್ಲಿ ಮುಳುಗಿದ್ರೆ ಸರಿ ಹೋಗುತ್ತೆ. ನೀವೇನ್ ಬಿಸಿಯಾಗಿದ್ದೀರಾ? ಮತ್ತೆ ಕುಡ್ಕೊಂಡ್ ಬಂದ್ರಾ? ಪದ್ಮ, ಎಂತ ಮಾತು ಹೇಳ್ದೆ ನೀನು? ಶಿವ ಶಿವ, ರಾಮ ರಾಮ, ಕೃಷ್ಣ ಕೃಷ್ಣ. ಏನೇ ಪದ್ಮ, ನಾನು ಕುಡಿಯೋದ್ ಬಿಟ್ಟು ತುಂಬಾ ದಿನ ಆಯ್ತು ಕಣೆ. ಏನೋ ಜೆಂಟಲ್ಮನ್ ಆಗಿರ್ಬೇಕು ಅನ್ಕೊಂಡಾಗ ಮಾತ್ರ ಸ್ವಲ್ಪ ಕುಡಿತೀನಿ ಅಷ್ಟೇ. ಅದು ಕೂಡ ಪಕ್ಕದವನಿಗೋಸ್ಕರ. ಅವನ್ ಬೇಜಾರ್ ಮಾಡ್ಕೋಬಾರ್ದಲ್ವಾ? ಈಗ ನಿಮ್ಗೇನ್ ಬೇಕು? ನೀನು ನನ್ ಮಗ ಚೆನ್ನಾಗಿರ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅನ್ಕೋತಾ ಇದ್ದೀನಿ. ಒಂದ್ ₹500 ಕೊಡೆ. ಅಲ್ಲ ರೀ, ಮೊನ್ನೆ ತಾನೇ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪದ್ಮ, ನಮಗ್ ಒಬ್ಬ ದೇವರು ಒಬ್ಬ ದೇವತೆ ಇದಾರೆ ಅನ್ಕೋತಿದ್ಯಾ? 3 ಕೋಟಿ ದೇವತೆಗಳಿದ್ದಾರೆ ಕಣೆ. ಆ ಪೂಜೆನೆಲ್ಲ ಮಾಡ್ಬೇಕು ಅಂದ್ರೆ ಒಂದಿನ ಸಾಕಾಗಲ್ಲ ಪದ್ಮ, ಪ್ರತಿದಿನ ಮಾಡ್ಬೇಕು. ಅದ್ ಇವತ್ತೇ ಯಾಕೆ ಅಂತ. ಏನೇ ಇಷ್ಟು ದಿನ ನನ್ನ ಮಗಂಗೋಸ್ಕರ, ನನ್ನ ಹೆಂಡತಿಗೋಸ್ಕರ ನಾನು ಏನ್ ಮಾಡಿದ್ದೀನಿ? ಅದಕ್ಕೆ ಇವತ್ತು ನಿಮ್ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅನ್ಕೋತಾ ಇದ್ದೀನಿ. ₹500 ಕೊಡೆ. ದೇವಸ್ಥಾನಕ್ಕೆ ಹೋಗಕ್ಕೆ ₹500 ಯಾಕ್ರಿ? ಯಾಕೆ ಪದ್ಮ ಹಾಗೆ ಮಾತಾಡ್ತಿದ್ಯಾ? ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾ? ಅಲ್ಲಿ ತೆಂಗಿನಕಾಯಿ ತಗೋಬೇಕಾ? ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಪೂಜಾರಿಗೆ ದಕ್ಷಿಣೆ ಕೊಡ್ಬೇಕಾ? ಬರೋ ದಾರಿಯಲ್ಲಿ ಲಡ್ಡು ತಗೋಬೇಕಾ? ಜೊತೆಗೆ ನಂಗೆ ಒಂದೇ ಒಂದು ಲಡ್ಡು ಸಾಕಾಗಲ್ಲ, 5-6 ಲಡ್ಡು ಆದ್ರೂ ಬೇಕೇ ಬೇಕು. ನೀವ್ ತಿನ್ನೋದಕ್ಕಾ? ಚಿಚ್ಚಿ, ಹಂಚೋದಕ್ಕೆ, ಜನರಿಗೆ ಹಂಚೋದಕ್ಕೆ. ಪೂಜೆಲ್ಲ ಮುಗಿಸಿ ದೇವಸ್ಥಾನದ ಹೊರಗಡೆ ಬರ್ತಿದ್ದ ಹಾಗೆ ಅಲ್ಲೆಲ್ಲ ಭಿಕ್ಷೆ ಬೇಡೋರು ಇರ್ತಾರೆ. ಅವ್ರ ಕೈಗೆ ₹10 ಆದ್ರೂ ಕೊಡ್ಲಿಲ್ಲ ಅಂತಂದ್ರೆ ಅವ್ರೇನ್ ಅನ್ಕೋತಾರೆ? ಇವನು ನಮ್ಗಿಂತ ದೊಡ್ಡ ಭಿಕ್ಷುಕ ಅಂತ. ಅದಕ್ಕೆ ಅವ್ರಿಗೆ ಅಷ್ಟೋ ಎಷ್ಟೋ ಕೊಡ್ಬೇಕಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರೆ ಬರಿಗೈಲಿ ದೇವಸ್ಥಾನಕ್ಕೆ ಹೋಗುವಂತಿದ್ದಿಲ್ಲ. ಯಾಕೆ ಬರಿಗೈಲಿ? ಕೊಡ್ಬೇಕಾಗಿರ್ಕೊಂಡು ಹಾಗೆ ನೋಡ್ತಾ ಇದ್ದಿಲ್ಲ. ಯಾಕೆ ಪದ್ಮ? ನನ್ ಮೇಲೆ ನಿಂಗೆ ನಂಬಿಕೆನೇ ಇಲ್ವಾ? ನನಗ್ ನಿಮ್ಮೇಲ್ ನಂಬಿಕೆ ಇಲ್ಲ ರೀ. ಜಾಗ ಬಿಡಿ. ಪದ್ಮ, ಎಂತ ಮಾತು ಹೇಳ್ದೆ ನೀನು? ಅಷ್ಟಕ್ಕೂ ನನ್ನ ಹೆಸರೇನು? ಅಲ್ಲ, ರಿಂಗ್ ವೆಂಕಟರಾವ್. ನನ್ನ ಮುಖಕ್ಕೆ ರಿಂಗು, ನನ್ನ ಕೈಗೆ 10 ಜನರಿಗೆ ದಾನ ಮಾಡೋದು ಬಿಟ್ಟು ಇನ್ನೇನು ಗೊತ್ತಿಲ್ಲ ಪದ್ಮ. ನನ್ನ ಮಗ, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಪೂಜೆಗೋಸ್ಕರ ₹500 ಕೇಳೋದು ತಪ್ಪಾ?